ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಪೂರಿ ಮತ್ತು ಆಲೂಗಡ್ಡೆದ್ದು ಬಾಜಿ. ಈ ಪೂರಿ ಉಂಟಲ್ಲ, ಕ್ರಿಸ್ಪಿ ಮತ್ತು ಸ್ಮೂತ್ ಎರಡು ಸಹ ಉಂಟು. ಇದಕ್ಕೆ ಗೋಧಿ ಹಿಟ್ಟು ಸಹ ಬೇಡ ಮತ್ತು ಮೈದಾ ಸಹ ಬೇಡ. ಇದೊಂದು ಡಿಫ್ರೆಂಟಾಗಿ ಮಾಡಿದ್ದೇನೆ ನಾನು. ನೋಡಿ, ಇಲ್ಲಿ ಚಿರೋಟಿ ರವೆಯನ್ನು ತೊಗೊಳ್ತಾ ಇದ್ದೇನೆ. ವಿಡಿಯೋ ಫುಲ್ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿ ನೋಡಿ, ನಾನು ಚಿರೋಟಿ ರವೆ 2 ಕಪ್ಪಿನಷ್ಟು ತೊಗೊಂಡಿದ್ದೇನೆ. ಹಾಗೆ ಅದಕ್ಕೆ ಓಮದ ಕಾಳನ್ನು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೀಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನು ಹಿಟ್ಟನ್ನು ಕಲಿಸ್ಲಿಕ್ಕೆ ಉಂಟಲ್ಲ, ನಮಗೆ ಮೇನ್ ಅಂತೇಳಿದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಬೇಕಾಗ್ತದೆ. ತುಂಬ ಬಿಸಿ ಅಲ್ಲ, ಉಗುರು ಬೆಚ್ಚಗಿನ ನೀರು ಬೇಕಾಗ್ತದೆ. ಅದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಓಮದ ಕಾಳು, ಉಪ್ಪು ಮತ್ತು ಚಿರೋಟಿ ರವೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಚಿರೋಟಿ ರವೆ ಇಲ್ಲ ಅಂತೇಳಿದರೆ ಬಾಂಬೆ ರವೆ ಇರ್ತಲ್ಲ, ಉಪ್ಪಿಟ್ಟು ರವೆ, ಅದನ್ನು ಸ್ವಲ್ಪ ನೀವು ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಮಾಡಿ ಮತ್ತು ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ನೀರನ್ನು ಸಹ ನೋಡಿಕೊಂಡು ಹಾಕ್ಕೊಳ್ಳಿ. ಒಮ್ಮೆಲೆ ಒಂದೇ ಸಲ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಳಿ. ಇದು ಅಂದರೆ ಸೇಮ್ ನಾವೀಗ ಪೂರಿಗೆಲ್ಲ ಕಲಿಸ್ತೇವೆ ನೋಡಿ, ಅದೇ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಹಿಟ್ಟು ಕಲಸಾಯಿತು. ಈಗ ಸ್ವಲ್ಪ ಎಣ್ಣೆ ಹಾಕಿ ಪುನಃ ನಾನಿಲ್ಲಿ ನಾದ್ಕೊಳ್ತೇನೆ. ತುಂಬ ಚೆನ್ನಾಗಾಗ್ತದೆ. ಅಂದರೆ ಮೇಲ್ಗಡೆಯಿಂದ ನಿಮಗೆ ಕ್ರಿಸ್ಪಿ ಇದ್ದರೂ ಸಹ ಒಳಗಡೆಯಿಂದ ತುಂಬ ಸ್ಮೂತಾಗಿರ್ತದೆ. ಇದಕ್ಕೆ ಸ್ವಲ್ಪ ಪುನಃ ನಾನು ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಹಾಗೆಯೇ ಬಿಟ್ಟುಬಿಡ್ತೇನೆ. ಅಂದರೆ ಒಂದು ಬೌಲನ್ನು ಅದಕ್ಕೆ ಕ್ಲೋಸ್ ಮಾಡಿ ಹಾಗೆಯೇ ಇಡ್ತೇನೆ. ಇಲ್ಲಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಸಹ ರೆಡಿ ಮಾಡ್ತಿದ್ದು. ಆಲೂಗಡ್ಡೆ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ. ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಇದು. ಮತ್ತು ತಿಂದೇ ಇದ್ದವರು ಸಹ ತಿಂತಾರೆ ಇದನ್ನು. ಮತ್ತು ಈ ಪೂರಿ ಉಂಟಲ್ಲ, ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ, ಅದೊಂದು ಒಳ್ಳೆಯದು ಇದರಲ್ಲಿ. ಇಲ್ಲಿ ನಾನಿಲ್ಲಿ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ನಾನಿಲ್ಲಿ 3 ಆಲೂಗಡ್ಡೆ ತೊಗೊಂಡಿದ್ದೇನೆ. ಮತ್ತು ಅದ್ರ ಜೊತೆಯಲ್ಲಿ ಒಂದು 4 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಲೂಗಡ್ಡೆ ಸಹ ನೀವು ತುಂಬ ಸ್ಮ್ಯಾಶ್ ಮಾಡಬೇಕಂದ್ರೆ, ನಾವು ಒಮ್ಮೊಮ್ಮೆ ನೋಡಿ ಬಾಜಿ ಮಾಡುವಾಗ ತುಂಬ ಸ್ಮ್ಯಾಶ್ ಮಾಡ್ತೇವಲ್ಲ, ಆ ಥರ ಮಾಡಬೇಕಂತೇನಿಲ್ಲ. ಇಲ್ಲಿ ಸಾಸಿವೆ ಸ್ವಲ್ಪ ಪಟಪಟ ಆಗುವಾಗ ಜೀರಿಗೆ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು. ಅಂದರೆ ಇದು ಬಟಾಟೆ ಉಂಟಲ್ಲ, ನೀವು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳಿ, ತುಂಬ ಸ್ಮ್ಯಾಶ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಇದಕ್ಕೆ ನೀರುಳ್ಳಿ ಹಾಕ್ಕೊಳ್ತೇನೆ ನಾನು. ನೀರುಳ್ಳಿ ಸಹ ಉದ್ದುದ್ದ ಕಟ್ ಮಾಡೋದಲ್ಲ, ಇದಕ್ಕೆ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ನೀರುಳ್ಳಿಯನ್ನು ಹಾಕ್ತಾಯಿದ್ದೇನೆ. ನೀರುಳ್ಳಿ ಅಂದರೆ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಬೇಕಂತೇಳಿ ಇದಕ್ಕೆ ಶುಂಠಿ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಫ್ರೈ ಆದ ನಂತರ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗುವ. ಟೊಮೆಟೊ ಸಹ ಬೇಕಂತೇಳಿದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಟೊಮೆಟೊ ಹಾಕಲಿಲ್ಲ. ಈಗ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೇನೆ, ಕಾಯಿ ಮೆಣಸು, ಹಸಿರು ಮೆಣಸಿನ್ಕಾಯಿ ಉಂಟಲ್ಲ ಅದನ್ನು ಹಾಕ್ತಾಯಿದ್ದೇನೆ. ಆಮೇಲೆ ಇದು ಬಟಾಟೆದು ಬಾಜಿ ಉಂಟಲ್ಲ, ಇದು ಸ್ವಲ್ಪ ಸ್ಪೈಸಿ ಆಗಿರ್ತದೆ, ತುಂಬ ಸಪ್ಪೆ ಆಗಿರೋದಿಲ್ಲ. ಅಂದರೆ ಆ ಪೂರಿಗೆ ಇದು ಒಂದು ಬೆಸ್ಟ್ ಕಾಂಬಿನೇಷನ್. ನಾನಿಲ್ಲಿ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣ ಪುಡಿ ಹಾಕ್ಕೊಂಡೆ. ಹಾಗೆಯೇ ಖಾರದ ಪುಡಿ ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಒಳ್ಳೆಯದಾಗ್ತದೆ, ಆದರೆ ಒಬ್ಬರಿಗೆ ತುಂಬ ಖಾರ ಅಷ್ಟು ಒಳ್ಳೆಯದಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಖಾರ ತಿಂತೀರಿ ಅಷ್ಟನ್ನು ಮಾತ್ರ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಬೇಕು. ಅಂದರೆ ಉಪ್ಪು ಸ್ವಲ್ಪ ಬೇಗ ಹಾಕಿದರೆ ಬೇಗ ಫ್ರೈ ಆಗ್ತದೆ. ಇಲ್ಲಿ ನೋಡಿ, ನಾನು ಧನಿಯಾ ಪೌಡರ್ ಹಾಕ್ಕೊಂಡೆ. ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪೌಡರ್ ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ಜೀರಿಗೆ ಪುಡಿ ಸಹ ಬೇಕಂತೇಳಿದರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ ಅಂದರೆ ನೀರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗಲೇ ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಬೋದು. ನಾನು ಈಗ ಹಾಕ್ತಾಯಿದ್ದೇನೆ. ನೀರುಳ್ಳಿ ಅಂದರೆ ಫ್ರೈ ಮಾಡುವಾಗ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಆಗ್ತದೆ ಅಂಥೇಳಿ. ಹಾಗೆ ಇಲ್ಲಿ ನಾನು ಆಲೂಗಡ್ಡೆಯನ್ನು ನೋಡಿ ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಸ್ಮ್ಯಾಶ್ ಮಾಡಬೇಡಿ, ಸ್ವಲ್ಪ ಪೀಸ್ ಸಿಕ್ಕಿದರೆ ತುಂಬ ಚೆನ್ನಾಗಾಗ್ತದೆ ಆ ಪೂರಿ ಜೊತೆಲಿ ತಿನ್ನಲಿಕ್ಕೆ. ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಅಂದರೆ ಇದು ತುಂಬ ದಪ್ಪ ಇರೋದಿಲ್ಲ, ಸ್ವಲ್ಪ ತೆಳುವಾಗಿ ಸಹ ಇರ್ತದೆ. ಇದಕ್ಕೆ ನೀರು ಸಹ ನಾನಿಲ್ಲಿ ಹಾಕ್ತೇನೆ. ಈಗ 1.5 ಕಪ್ಪಿನಷ್ಟು ನೀರು ಹಾಕ್ತೇನೆ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಯಾಕಂತೇಳಿದ್ರೆ ಆಲೂಗಡ್ಡೆ ನೀರನ್ನು ಹೀರ್ಕೊಳ್ತದೆ, ಬೇಗ ದಪ್ಪ ಆಗ್ತದೆ ಗ್ರೇವಿ. ಹಾಗಾಗಿ ಈಗ ನೀರು ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಒಂಚೂರು ಕುದಿ ಬರುವಾಗ ನೀವು ಟೇಸ್ಟನ್ನು ಸಹ ನೋಡ್ಬೋದು. ಇಲ್ಲಿ ಬೇಕಂತೇಳಿದರೆ ಮತ್ತು ಉಪ್ಪನ್ನು ಬೇಕಾದರೆ ಆ್ಯಡ್ ಮಾಡ್ಬೋದಲ್ವ. ಇಲ್ಲಿ ಹುಳಿಗೆ ಅಂತೇಳಿ ನೋಡಿ ನಾನಿಲ್ಲಿ ಆಮ್ಚೂರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮ್ಚೂರ್ ಪೌಡರ್ ಇಲ್ಲ ಅಂತೇಳಿದರೆ ನೀವು ಟೊಮೆಟೊವನ್ನೇ ಹಾಕ್ಕೊಳ್ಳಿ. ಇಲ್ಲಿ
ಈಗ ಆಮ್ಚೂರು ಪೌಡ್ರ್ ಹಾಕಿರೋದ್ರಿಂದ ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ಮತ್ತು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಹುಳಿ ಖಾರ ಎಲ್ಲ ಒಂದು ಇದರಲ್ಲಿರ್ತದಲ್ಲ, ಹಾಗೆ ಒಳ್ಳೆಯದಾಗ್ತದೆ ಈ ಪೂರಿ ಜೊತೆಲಿ ತಿನ್ನಲಿಕ್ಕೆ. ಇದು ನೋಡಿ ಕುದಿ ಬರ್ತಾ ಉಂಟೀಗ, ಆಲ್ಮೋಸ್ಟ್ ಆಗಿದೆ ಇದು. ನಾನಿಲ್ಲಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೇನೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಉಪ್ಪು ನೋಡ್ಕೊಳ್ಳಿ, ಬೇಕಂತ ಹೇಳಿದರೆ ಉಪ್ಪನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಈಗ ಆಲೂಗಡ್ಡೆದು ಗ್ರೇವಿ ಸಹ ರೆಡಿಯಾಗಿದೆ. ನಾನಿಲ್ಲಿ ಪೂರಿಗೆ ಸಹ ರೆಡಿ ಮಾಡ್ಕೊಳ್ತೇನೆ. 10 ನಿಮಿಷ ಬಿಟ್ಟು ಅದನ್ನು ಒಮ್ಮೆ ನಾದ್ಕೊಂಡು ನೀವು ಈ ಥರ ಲಟ್ಟಿಸ್ಕೊಳ್ಳಿ. ಒಂದು ವೇಳೆ ನಿಮಗೆ ರೌಂಡಾಗಿ ಬರಲಿಲ್ಲ ಅಂತ ಹೇಳಿದರೆ ನೀವು ಲಟ್ಟಿಸಾದಮೇಲೆ ಒಂದು ಮುಚ್ಚಳ ಇರ್ತದಲ್ಲ, ಅದರಲ್ಲಿ ನೀವು ಬೇಕಾದರೆ ರೌಂಡಾಗಿ ಒಂದು ಕಟ್ ಮಾಡ್ಕೊಳ್ಬೋದು. ತುಂಬ ತೆಳುವಾಗಿ ಮಾಡಬೇಡಿ, ತುಂಬ ದಪ್ಪ ಸಹ ಅಷ್ಟು ಒಳ್ಳೆಯದಾಗೋದಿಲ್ಲ. ಇಲ್ಲಿ ಎಣ್ಣೆ ಸಹ ಕಾದಿದೆ, ನಾನು ಎಣ್ಣೆಯಲ್ಲಿ ಹಾಕಿ ಸಹ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಪೂರಿಯನ್ನು. ತುಂಬ ಒಳ್ಳೆಯದಾಗ್ತದೆ. ಅದು ಓಮದ ಕಾಳು ಹಾಕಿದೋಗೋಸ್ಕರ ನಿಮಗೆ ಗ್ಯಾಸ್ಟ್ರಿಕ್ ಸಹ ಆಗೋದಿಲ್ಲ. ಅಂದರೆ ರವೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಹಾಗಾಗಿ ಈ ಓಮದ ಕಾಳು ಎಲ್ಲ ಹಾಕಿರೋದ್ರಿಂದ ನಿಮಗೆ ಅಷ್ಟು ಗ್ಯಾಸ್ಟ್ರಿಕ್ ಸಹ ಆಗೋದು ನೋಡಿ. ಎಣ್ಣೆ ಸಹ ಅಷ್ಟು ಹೀರ್ಕೊಳ್ಳೋದಿಲ್ಲ ಅದು. ಖಂಡಿತ ನೀವು ಬ್ರೇಕ್ಫಾಸ್ಟಿಗೆ ಇದನ್ನು ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ. ಈಗ ಪೂರಿ ಸಹ ರೆಡಿ ಆಯಿತು. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸಹ ಸರ್ವ್ ಮಾಡ್ಕೊಂಡಿದ್ದೇನೆ ಪೂರಿ ಮತ್ತು ಆಲೂಗಡ್ಡೆದು ಬಾಜಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಒಂದು ವೇಳೆ ಮನೆಯಲ್ಲಿ ಗೋಧಿ ಹಿಟ್ಟಿಲ್ಲ, ಮೈದಾ ಇಲ್ಲ ಅಂತೇಳಿದರೆ ಏನು ತಲೆ ಕೆಡಿಸ್ಕೊಳ್ಬೇಕಂತೇನಿಲ್ಲ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.